ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನಲ್. ನಿಮ್ಮ ಸ್ನೇಹ ಸಂಗಮ ಕನ್ನಡ ಚಾನಲ್. ನಾನು ನಿಮ್ಮ ಗೆಳತಿ ವೀಣಾ. ಎಲ್ರಿಗೂ ಶುಭ ಸಂಜೆ. ಈ ದಿನದ ವ್ಲಾಗ್ನಲ್ಲಿ ನಾನು ಮಾತನಾಡಲಿಕ್ಕೆ ಅಥವಾ ಏನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹೊರಟಿರೋ ವಿಚಾರ ಏನು ಅಂತಂದರೆ, ಕಫದ ಸಮಸ್ಯೆ, ಎದೆಯಲ್ಲಿ ಕಟ್ಟಿದಂತಹ ಕಫದ ಸಮಸ್ಯೆ. ಈಗಂತೂ ಚಳಿಗಾಲ ಬೇರೆ ಬಂದಿದೆ, ಮಳೆ ಬರ್ತಾ ಇದೆ, ಸ್ವಲ್ಪ ನೆನೆಯುವಂತಹ ಸಂಭವ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ರಿಗೂ ಕೂಡ ಈ ಕಫದ ಸಮಸ್ಯೆ ಕಾಡ್ತಾ ಇರಬಹುದು. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಟೀಚರ್, ಅವರು ಕೇಳಿದ್ರು ನಿಮ್ಮ ಚಾನಲಲ್ಲಿ ಈ ಒಂದು ಕಫದ ಸಮಸ್ಯೆಗೆ ಏನಾದರೂ ಒಂದು ರೆಮಿಡಿಯನ್ನು ಹಾಕಿ ಮೇಡಮ್ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಅದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಅಭ್ಯಾಸ ಮಾಡಿ ವಿಚಾರಗಳನ್ನ ತಿಳ್ಕೊಂಡು ನಂತರ ನಾನು ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ಕಫದ ಸಮಸ್ಯೆ ಅನ್ನೋದು ನಿಜಕ್ಕೂ ತುಂಬ ಒಂದು ರೀತಿ ಭಯಂಕರವಾದಂತಹ ಸಮಸ್ಯೆ ಅಂತಲೇ ಹೇಳಬಹುದು. ಏಕೆಂದರೆ ಏನೇ ಸಮಸ್ಯೆ ಆದರೂ, ಜ್ವರ ಬಂದರೆ ಮಲ್ಕೊಬೋದು, ಕೈಕಾಲು ನೋವು ಬಂದರೆ ಏನೋ ಒಂದು ರೆಸ್ಟ್ ಮಾಡಬಹುದು. ಆದರೆ ಉಸಿರಾಡೋಕ್ಕೆ ಆಗ್ತಿಲ್ಲ ಅಂತಂದರೆ ಬದುಕೋದೇ ಕಷ್ಟ ಆಗುತ್ತಲ್ವ. ಹಾಗಾಗಿ ತುಂಬ ಗಟ್ಟಿ ಕಫ ಆಗಿರೋ ಅಂಥವರು ಪಡುವಂತಹ ಭಾವನೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ. ಸೊ ಇದು ಅನುಭವಿಸೋದು ತುಂಬ ಕಷ್ಟ. ಈ ಕಫದ ಸಮಸ್ಯೆ ಏನಾಗುತ್ತಂತೆ, ಕೆಲವೊಂದು ಸರಿ ನಿಮೋನಿಯಾಗೆ ತಿರ್ಕೊಂಡು ಅದು TB ಆಗಿ ಅಸ್ತಮಾ ಕೂಡ ಉಂಟಾಗಿ ಪ್ರಾಣಕ್ಕೆ ಕಂಟಕ ತರುವಂತಹ ಮಟ್ಟಕ್ಕೆ ಹೋಗಬಹುದು. ಹಾಗಾಗಿ ಅದು ಪ್ರಾರಂಭದ ಹಂತದಲ್ಲಿದ್ದಾಗಲೇ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ನಮ್ಮ ಒಂದು ಶ್ವಾಸಕೋಶವನ್ನು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇಟ್ಕೊಂಡ್ರೆ ನಮ್ಮ ಆಯುಷ್ಯ ಕೂಡ ಚೆನ್ನಾಗಿರುತ್ತೆ. ಮತ್ತು ಯಾವತ್ತೂ ಅಷ್ಟೇ ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ವ. ಹಾಗಾಗಿ ನಾವು ಯಾವತ್ತೂ ಅಷ್ಟೇ ಕಾಯಿಲೆ ಬರೋದಕ್ಕೆ ಮೊದಲೇ ಆ ಬರದಂತೆ ತಡೆಯೋದು ತುಂಬ ಒಳ್ಳೆಯದು. ಮೊದಲು ನಾವು ತಿಳ್ಕೊಳ್ಳೋಣ, ಈ ಒಂದು ಕಫದ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡ್ರೆ ಆ ಕಾರಣಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಅವಾಯ್ಡ್ ಮಾಡಿದಾಗ ಆ ಕಫ ಸೇರುವಂತಹ ಒಂದು ಪಾಸಿಬಿಲಿಟೀಸ್ ಕೂಡ ಕಡಿಮೆ ಆಗುತ್ತೆ. ಒಂದನೇದಾಗಿ ಈ ಕಫದ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ, ಮೊದಲನೇ ಮುಖ್ಯವಾದಂತಹ ಕಾರಣ ಅಂತಂದರೆ ಶೀತಕ್ಕೆ ಹೆಚ್ಚು ತೆರೆದುಕೊಳ್ಳೋದು. ಹೆಚ್ಚು ಶೀತ ಇದ್ದರೂ ಒಂದು ರೀತಿ ಹೇಳ್ತಾರಲ್ವ, ಬಂಡೆಗೆ ಹೋಗಿ ತಲೆ ಗುದ್ಕೊಳ್ಳೋದು ಅಂತ ಹೇಳಿ. ಹಾಗೆ ಕೆಲವರು ಹೇಗಿರುತ್ತಪ್ಪ ಅಂದರೆ, ಅಯ್ಯೋ ನಾನು ಸ್ವೆಟ್ರ್ ಹಾಕಲ್ಲಪ್ಪ, ನಾನು ಚಳಿಲಿ ಓಡಾಡೋ ನನಗೇನೂ ಆಗಲ್ಲ, ಈ ರೀತಿಯಲ್ಲಿ ತುಂಬ ತಲೆಯನ್ನು ಕಿವಿಗಳನ್ನು ಓಪನ್ ಇಟ್ಕೊಂಡು ಕಂಕಳು ಭಾಗವನ್ನು ಅದೆಲ್ಲ ಓಪನ್ ಇದ್ದಾಗ ಹೆಚ್ಚು ದೇಹಕ್ಕೆ ಶೀತ ಸೇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಆಗಲಿ ದೊಡ್ಡವರೇ ಆಗಲಿ ಆದಷ್ಟು ಚಳಿಗಾಲದಲ್ಲಿ ಚಳಿಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದನ್ನು ಅವಾಯ್ಡ್ ಮಾಡಬೇಕು. ಅದರಿಂದ ಕಫದ ಸಮಸ್ಯೆ ಆಗುವಂತಹ ಪಾಸಿಬಿಲಿಟೀಸ್ ಕಡಿಮೆ ಆಗುತ್ತೆ. ಇನ್ನು ಎರಡನೇ ಒಂದು ಕಫಕ್ಕೆ ಕಾರಣವಾದಂಥ ಕಾರಣ ಏನು ಅಂತಂದರೆ ಕಫಕಾರಕ ಆಹಾರಗಳ ಸೇವನೆ. ಈಗ ಐಸ್ ಕ್ರೀಮ್ ಇರ್ಬೋದು, ಜಂಕ್ ಫುಡ್, ಹೆಚ್ಚು ಆಯಿಲಿ ಫುಡ್, ಇವೆಲ್ಲನೂ ಕೂಡ ನಮ್ಮ ದೇಹದಲ್ಲಿ, ಕಾಫಿ ಟೀ ಸೇವನೆ, ಇವೆಲ್ಲನೂ ಕೂಡ ನಮ್ಮ ದೇಹದಲ್ಲಿ ಕಫವನ್ನು ಉತ್ಪತ್ತಿ ಮಾಡುತ್ತೆ. ಕೆಲವೊಂದು ಸಾರಿ ಈ ಕಫದ ಸಮಸ್ಯೆ ಬಂದ ಮೇಲಂತೂ ಯಾವುದೇ ಹಣ್ಣುಗಳನ್ನು ಕೂಡ ತಿನ್ನಬಾರ್ದು. ಅದರಲ್ಲೂ ವಿಶೇಷವಾಗಿ ಬಾಳೆಹಣ್ಣು, ಪೇರ್ಲೆ ಹಣ್ಣು, ಇವುಗಳನ್ನ ತಿನ್ನಲೇಬಾರ್ದು. ಉದಾಹರಣೆಗೆ ನನಗೆ ಹೇಳಬೇಕು ಅಂದರೆ, ನನ್ನ ದೇಹಕ್ಕೆ ಒಂದು ಏನು ದೊಡ್ಡ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತ ಏನು ಹೇಳ್ತೀವಿ, ಆ ಹಣ್ಣನ್ನು ತಿಂದರೆ ನನಗೆ ಆಗೋದಿಲ್ಲ. ಅದು ತಿಂದೆ ಅಂದರೆ ಕಫದ ಸಮಸ್ಯೆ ಉಲ್ಬಣಿಸುತ್ತೆ. ಹಾಗಾಗಬಾರ್ದು ಅಂದರೆ ನಾನು ಆ ಹಣ್ಣನ್ನು ವರ್ಜಿಸಬೇಕು. ಇಲ್ಲ, ನಾನು ಆ ಹಣ್ಣನ್ನು ತಿಂತೀನಿ ಅಂತ ಹೇಳಿದ್ರೆ ಆಗ ನಾವು ಆ ಸಮಸ್ಯೆಯಿಂದ ಬಿಡುಗಡೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ದೇಹಕ್ಕೆ ಯಾವ ಆಹಾರವನ್ನು ತಿಂದರೆ ಕಫ ಉಂಟಾಗುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಅಂಥ ಆಹಾರವನ್ನು ವರ್ಜಿಸಬೇಕು. ಕಾಫಿ ಟೀಯನ್ನು ವರ್ಜಿಸಬೇಕು. ಮತ್ತು ಫ್ರಿಜ್ನಲ್ಲಿರುವಂಥ ಆಹಾರವನ್ನು ಹೆಚ್ಚಿಗೆ ಬಳಸೋದನ್ನು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್. ಮತ್ತು ಇನ್ನೊಂದು ಮುಖ್ಯವಾದಂತಹ ಕಫಕ್ಕೆ ಕಾರಣವಾದಂತಹ ಅಂಶ ಯಾವುದು ಅಂತ ಹೇಳಿದ್ರೆ ಮಲಬದ್ಧತೆ. ಯಾವಾಗ ಮಲಬದ್ಧತೆ ಉಂಟಾಗುತ್ತೆ, ಏನು ನೀಟಾಗಿ ಮೋಷನ್ ಪಾಸ್ ಆಗದಿರಾ ಆ ದೊಡ್ಡ ಕರಳಿನಲ್ಲಿ ಅದು ಸಂಗ್ರಹ ಆಗ್ತಾ ಹೋಗುತ್ತೆ, ಅದು ನಮ್ಮ ಶ್ವಾಸಕೋಶವನ್ನು ಒತ್ತೋದಕ್ಕೆ ಪ್ರಾರಂಭ ಮಾಡುತ್ತೆ. ಈಗ ಏನೇ ಒಂದು ಕಂಪ್ರೆಸ್ ಆಯಿತು ಅಂತಂದರೆ, ಒತ್ತಡ ಉಂಟಾಯಿತು ಅಂದರೆ ಅಲ್ಲಿ ಒಂದು ರೀತಿ ಶ್ಲೇಷ್ಮ ಅಂತ ಹೇಳ್ತೀವಲ್ಲ, ಅದನ್ನೇ ಏನು ಗೊಣ್ಣೆ ಅಂತ ಏನು ಹೇಳ್ತೀವಿ, ಆ ಥರ ಶ್ಲೇಷ್ಮದ ರೀತಿಯಲ್ಲಿ ಹೆಚ್ಚು ಮ್ಯೂಕಸ್ ಅಂತಲೂ ಕೂಡ ಹೇಳ್ಬೋದು, ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತು ಅಲ್ಲಿ ಸ್ಪೇಸ್ ಇಲ್ದಲೇ ಇರೋದ್ರಿಂದ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ಗಟ್ಟಿಯಾಗಿ ಶ್ವಾಸಕೋಶವನ್ನು ಒಂದು ರೀತಿಯಲ್ಲಿ ಅಂಟು ರೀತಿಯಲ್ಲಿ ಮತ್ತು ಉಸಿರಾಡೋದಕ್ಕೆ ತುಂಬ ಕಷ್ಟ ಅನ್ನೋ ರೀತಿಯಲ್ಲಿ ಮಾಡುತ್ತೆ. ಹೀಗೆ ಕಫ ಎದೆಗೂಡಿನಲ್ಲಿ ಗಟ್ಟಿಯಾಗಿ ಉಸಿರಾಟಕ್ಕೆ ತುಂಬ ಕಷ್ಟ ಆಗುವಂತಹ ಸಂದರ್ಭ ಉಂಟಾಗುತ್ತೆ. ಇದು ನಿಜಕ್ಕೂ ತುಂಬ ಕಷ್ಟದಾಯಕವಾದಂತಹ ಒಂದು ಸಮಸ್ಯೆ ಫ್ರೆಂಡ್ಸ್. ಹಾಗಾಗಿ ಇದರಿಂದ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಮನೆಮದ್ದುಗಳನ್ನು ನಾನು ಹುಡುಕಿ ನಿಮಗೋಸ್ಕರ ತಂದಿದ್ದೀನಿ. ಒಟ್ಟು 6 ಮನೆಮದ್ದುಗಳನ್ನು ನಿಮಗೋಸ್ಕರ ಹುಡುಕಿದ್ದೀನಿ. ಮತ್ತು 2 ರೀತಿಯ ಒಂದು ಏನು ಗಂಟಲು ಮತ್ತು ಎದೆಗೂಡಿಗೆ ಮಸಾಜ್ ಮಾಡಿಕೊಂಡು ರಿಲೀಫ್ ಪಡ್ಕೊಳ್ಳುವಂತಹ 2 ಮನೆಮದ್ದುಗಳನ್ನು ಕೂಡ ನಾನು ಕಂಡುಕೊಂಡಿದ್ದೀನಿ. ಮತ್ತು ಕಷಾಯ
ಯಾವುದೇ ರೀತಿ ಇವಾಗ ಸಮಸ್ಯೆ ಪರಿಹಾರ ಆಯಿತು, ಮತ್ತೆ ಅದು ಬರ್ದಂಗೆ ತಡಿಬೇಕು ಅಂತಂದರೆ ಅದಕ್ಕೆ ಕಷಾಯವನ್ನು ಕುಡಿತಾ ಹೋಗೋದ್ರಿಂದ ಅವಾಗವಾಗ ಮತ್ತೆ ಕಫ ಸೇರೋದನ್ನು ನಾವು ತಪ್ಪಿಸ್ಬೋದು. ಅದೆಲ್ಲವನ್ನೂ ಕೂಡ ನಾವು ಮುಂದೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಮನೆಯಲ್ಲೇ ದೊರೆಯುವಂತಹ ಮತ್ತು ನಮ್ಮ ಮನೆಯ ಸುತ್ತಮುತ್ತಲ ಕೈತೋಟದಲ್ಲಿ ಬೆಳೆಸ್ಕೊಂಡಿರುವಂತಹ ಗಿಡಮೂಲಿಕೆಗಳಿಂದ, ನಮ್ಮ ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳಿಂದನೇ ನಾವಿಂದು ಕಫದ ಸಮಸ್ಯೆಗೆ ಪರಿಹಾರಗಳನ್ನು ಕಂಡ್ಕೋಬಹುದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಕಫದ ಸಮಸ್ಯೆ ತುಂಬ ಕಡಿಮೆ ಇದೆ, ಈಗ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿದ್ರೆ, ಖಾಲಿ ಹೊಟ್ಟೆನಲ್ಲಿ ಪ್ರತಿದಿನ 1 ಚಮಚದಷ್ಟು ಜೇನುತುಪ್ಪವನ್ನು ನೆಕ್ಕೋದ್ರಿಂದ ಕಫ ಆರಾಮಾಗಿ ಕರಗೋಗ್ಬಿಡುತ್ತೆ. ಇಷ್ಟೇ ಸಾಕು. ಪ್ರಾರಂಭದ ಹಂತದಲ್ಲಿದೆ ಅಂತ ಹೇಳಿದ್ರೆ ದಿನ 1 ಚಮಚ ಜೇನುತುಪ್ಪವನ್ನು ನೆಕ್ಕಿದ್ರೆ ಸಾಕು. ತಿನ್ನಬಾರ್ದು, ಅಂಗೈಗೆ ಹಾಕ್ಕೊಂಡು ನಿಧಾನವಾಗಿ ಅದನ್ನು ನೆಕ್ಕಬೇಕು. ಆವಾಗ ಅದು ಒಂದು ರೀತಿ ಆಸ್ವಾದಿಸಿದಾಗ ಹೆಚ್ಚು ಪರಿಣಾಮವನ್ನು ಬೀರುತ್ತೆ. ಇದು ಟಿಪ್ ನಂಬರ್ 1. ಔಷಧಿ ನಂಬರ್ 2, ಕಫ ಸಮಸ್ಯೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ಈ ರೀತಿ ಹಸಿ ಶುಂಠಿ ನಮ್ಮ ಮನೇಲೆಲ್ಲ ಇದ್ದೇ ಇರುತ್ತೆ. ಹಸಿ ಶುಂಠಿಯನ್ನು ಮಿಕ್ಸಿಗೆ ಹಾಕಬಾರ್ದು, ಚೆನ್ನಾಗಿ ಜಜ್ಜಿ ಅದರಿಂದ ರಸವನ್ನು ತೆಗೆದುಕೊಂಡು 1 ಚಮಚ ಶುಂಠಿ ರಸಕ್ಕೆ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಸೇವನೆ ಮಾಡೋದ್ರಿಂದಲೂ ಕಫ ಈಸಿಯಾಗಿ ಕರಗೋಗುತ್ತೆ. 3ನೇ ಮನೆ ಮದ್ದು, 1 ವೀಳ್ಯದೆಲೆಗೆ 4 ಎಲೆ ತುಳಸಿ. ಈ ಥರ ಕೃಷ್ಣ ತುಳಸಿ ಆದರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಶ್ರೀ ತುಳಸಿಗಿಂತನೂ. 2 ಕಾಳು ಮೆಣಸು ಮತ್ತು ಸ್ವಲ್ಪ ಶುಂಠಿ. ಇದಿಷ್ಟನ್ನು ಕೂಡ ದೊಡ್ಡವರಾದರೆ ಹಾಗೆ ಜಗಿದು ತಿಂದರೆ ಒಳ್ಳೆಯದು. ಇಲ್ಲ ಮಕ್ಳಿಗೆ ಹಾಕ್ತಿದ್ದೀವಿ ಅಂತ ಹೇಳಿದ್ರೆ ಇದೆಲ್ಲವನ್ನು ಕೂಡ ಚೆನ್ನಾಗಿ ಕುಟ್ಟಿ ಅದರಿಂದ ರಸವನ್ನು ತೆಗೆದುಕೊಂಡು ಅದ್ರ ಜೊತೆಗೆ 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಮಕ್ಕಳಿಗೆ ಕುಡಿಸ್ಬೋದು. ತುಂಬ ಫಾಸ್ಟಾಗಿ ಎಫೆಕ್ಟಿವ್ ಆಗಿ ಈ ಒಂದು ಔಷಧಿ ಕೆಲಸ ಮಾಡುತ್ತೆ. ಬೇಕಾದರೆ ಪರೀಕ್ಷೆ ಮಾಡಿ ನೋಡಿ. ಈ ರೀತಿ ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಇದನ್ನೆಲ್ಲ ಹಾಕ್ಕೊಂಡು ದಿನ ಒಂದ್ಸರಿ ಜಗ್ಯೋದ್ರಿಂದಾನೇ ನಾವು ಆದಷ್ಟು ಈ ಒಂದು ಕಫದ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಈಗ ನೀವು ಚಿತ್ರದಲ್ಲಿ ನೋಡ್ತಿರೋದು ಆಡು ಸೋಗೆ ಸೊಪ್ಪು. ಈ ಸೊಪ್ಪನ್ನು ಚೆನ್ನಾಗಿ ಜಜ್ಜಿ ರಸವನ್ನು ಖಾಲಿ ಹೊಟ್ಟೆನಲ್ಲೇ ಕುಡಿಯೋದ್ರಿಂದ, ಮಕ್ಳಿಗಾದರೆ 1ರಿಂದ 2 ಚಮಚ, ದೊಡ್ಡವರಾದರೆ 4 ಚಮಚದಷ್ಟು ಕುಡಿಯೋದ್ರಿಂದ ಕಫ ಎಲ್ಲ ವಾಂತಿಯಾಗಿ ಪೂರ್ತಿ ರಿಲೀಫ್ ಆಗುತ್ತೆ. ಆದರೆ ಇದನ್ನು ಪದೇ ಪದೇ ಮಾಡಬಾರ್ದು, ವಾರದಲ್ಲಿ 1 ಬಾರಿ ಮಾತ್ರ ಮಾಡಬೇಕು. ಈಗ ನೀವು ಚಿತ್ರದಲ್ಲಿ ನೋಡ್ತಿರೋದು ಕುಪ್ಪೆ ಸೊಪ್ಪು ಅಥವಾ ತಿಪ್ಪೆ ಸೊಪ್ಪು ಅಂತಾನೂ ಕರೀತಾರೆ. ಇದು ತುಂಬ ಎಫೆಕ್ಟಿವ್ ಕಫದ ಸಮಸ್ಯೆಗೆ. ಇದ್ರ ಜೊತೆಗೆ ಸ್ವಲ್ಪ ಗಣಿಗೆ ಸೊಪ್ಪು, ಒಂದೆಲಗ, ತುಳಸಿ ಮತ್ತು ಇವನ್ನೆಲ್ಲನೂ ಕೂಡ ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಂಡು ಅದ್ರ ಜೊತೆಗೆ ತೆಳುವಾದಂಥ ಹಾಲನ್ನು ಬೆರೆಸಿ ದಿನ ಅದಕ್ಕೆ 1 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದನೂ ಕೂಡ ಕಫ ನೀರಿನಂತೆ ಕರಗಿ ಹೋಗುತ್ತೆ. ಇದು ಕೂಡ ಕಫಕ್ಕೆ ಒಂದು ಒಳ್ಳೆಯ ಮನೆಮದ್ದು. ಇದಲ್ದಿರನೇನೆ ತುಂಬೆ ಎಲೆ, ವೀಳ್ಯದೆಲೆ, ಮೆಣಸು, ಅರಿಶಿನ, ತುಳಸಿ, ಶುಂಠಿ, ಜೇನುತುಪ್ಪ, ದೊಡ್ಡಪತ್ರೆ ಎಲೆ ಇದೆಲ್ಲನೂ ಕೂಡ ಜಜ್ಜಿ ಅಥವಾ ಚೆನ್ನಾಗಿ ಕುಟ್ಟಿ ರಸವನ್ನು ತೆಗೆದು ಕುಡಿಯೋದ್ರಿಂದನೂ ಕೂಡ ಕಫದ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಕಫ ಆರಾಮವಾಗಿ ಕರಗೋಗುತ್ತೆ. ಇದೆಲ್ಲನೂ ಕೂಡ ನಾನು ಇಲ್ಲಿವರೆಗೂ ನಿಮ್ಗೆ ಏನು ಹೇಳಿದೆ ಅದೆಲ್ಲನೂ ಕೂಡ ಕಫಕ್ಕೆ ಒಳ್ಳೆಯದಾದಂತಹ ಮನೆಮದ್ದುಗಳು. ಇದನ್ನು ಖಂಡಿತವಾಗ್ಲೂ ಪ್ರಯತ್ನ ಪಡ್ಬೋದು, ಆದರೆ ಅತಿ ಮಾಡಬಾರ್ದು. ಜೇನುತುಪ್ಪ ತಿನ್ನೋದು, ಶುಂಠಿ ರಸ ಕುಡಿಯೋದು ಅದೆಲ್ಲನೂ ದಿನದಲ್ಲಿ ಪ್ರತಿದಿನ ಮಾಡಬಹುದು. ಆದರೆ ಈ ರೀತಿ ಕುಡಿದು ವಾಮಿಟ್ ಮಾಡೋ ಅಂಥದ್ದನ್ನ ಪದೇ ಪದೇ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ಗ್ಯಾಪನ್ನು ಕೊಡಬೇಕು. 1 ವಾರಕ್ಕೆ 1 ಬಾರಿ ಈ ರೀತಿ ಗ್ಯಾಪ್ ಕೊಟ್ಟಾಗ ಅನುಕೂಲ ಆಗುತ್ತೆ. ಇದಲ್ದಲೇ ತುಪ್ಪಕ್ಕೆ ಹಸಿ ಅರಿಶಿಣದ ರಸ ಹಾಕಿ ಕುದಿಸಿ ಅದರಿಂದ ಮಸಾಜ್ ಮಾಡೋದ್ರಿಂದನೂ ಕೂಡ ಎದೆಯ ಭಾಗದಲ್ಲಿ ಮಸಾಜ್ ಮಾಡೋದು, ಗಂಟ್ಲಿಗೆ ಮಸಾಜ್ ಮಾಡೋದ್ರಿಂದನೂ ತುಂಬ ಉಪಯೋಗ ಆಗುತ್ತೆ. ಅದಲ್ದಲೇ ಅದನ್ನೇ ಮೂಗಿಗೆ 1-2 ಹನಿ ಹಾಕೋದ್ರಿಂದನೂ ಕೂಡ ನಮ್ಮ ದೇಹದಲ್ಲಿರುವಂತಹ ಕಫ ಏನಾಗುತ್ತೆ ಚೆನ್ನಾಗಿ ಕರಗಿ ಅದು ಈಸಿಯಾಗಿ ಹೊರಗಡೆ, ಅಂದರೆ ಹಿಂಗೆ ಉಗ್ಗಿಬೇಕು ಅನ್ಸಿದ ತಕ್ಷಣ ಉಗ್ಗೋದಿಕ್ಕಾಗೋದು, ಈ ರೀತಿನಲ್ಲೆಲ್ಲ ಕಫ ಹೊರಗಡೆ ಬಂದ್ಬಿಡೋದಕ್ಕೆ ಇದೆಲ್ಲದ್ರಿಂದನೂ ಕೂಡ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಈ ಮನೆಮದ್ದುಗಳನ್ನು ಪ್ರಯತ್ನ ಪಟ್ಟು ನೀವು ಈ ಒಂದು ಕಫ ಸಮಸ್ಯೆಯಿಂದ ಹೊರಗಡೆ ಬರಬಹುದು. ಇದಲ್ದಿರನೇನೆ ಮುಖ್ಯವಾಗಿ ನಾನು ಹೇಳ್ದಲ್ವಾ, ಮಲಬದ್ಧತೆಯಿಂದ ಕಫದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿ. ಹಾಗಾಗಿ ಜಾಸ್ತಿ ಫೈಬರ್ ಕಂಟೆಂಟ್ ಇರುವಂತಹ ಆಹಾರವನ್ನು ಸೇವನೆ ಮಾಡೋದು, ಸೊಪ್ಪು ತರಕಾರಿಗಳನ್ನು ಸೇವನೆ ಮಾಡೋದು, ಹಿತಮಿತವಾದ ಆಹಾರ ಸೇವನೆ ಮಾಡೋದ್ರಿಂದ, ಸಾಕಷ್ಟು ಗ್ಯಾಪನ್ನು ಕೂಡ ಕೊಡೋದ್ರಿಂದ ಮಲಬದ್ಧತೆ ನಿವಾರಣೆಯಾಗಿ ಕಫದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ, 1-2 ಚಮಚ ಸಾಸಿವೆ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ 1 ಅಥವಾ 2 ಕರ್ಪೂರ ಅಥವಾ ಪಚ್ಚಕರ್ಪೂರ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಪಚ್ಚಕರ್ಪೂರ ಹಾಕಿ
ಅದನ್ನು ಉಷ್ಣ ತೈಲ ಅಂತ ಹೇಳಿ ಕರೀತಾರೆ. ಅದು ತುಂಬ ಬಿಸಿಯಾದಂತಹ ತೈಲ. ಅದರಿಂದ ಗಂಟಲು ಭಾಗ ಮತ್ತು ಎದೆಗೂಡು ಇಲ್ಲೆಲ್ಲನೂ ಕೂಡ ಮಸಾಜ್ ಮಾಡೋದ್ರಿಂದ ಬೇಗ ರಿಲೀಫ್ ಸಿಗುತ್ತೆ. ಇಷ್ಟು ಮನೆಮದ್ದುಗಳಲ್ಲಿ ಯಾವುದಾದ್ರೂ ಒಂದು ಮನೆಮದ್ದಾದರೂ ನಿಮಗೆ ಉಪಯುಕ್ತ ಆಗೇ ಆಗುತ್ತೆ. ನಿಮಗೆ ಯಾವುದು ಲಭ್ಯತೆ ಸಿಗುತ್ತೋ ಅದನ್ನು ಬಳಸ್ಕೊಂಡು ಕಫದ ಸಮಸ್ಯೆಯಿಂದ ಹೊರಗಡೆ ಬಂದು ಆರಾಮಾಗಿ ಉಸಿರಾಡಿ, ಖುಷಿಯಾಗಿರಿ, ಆನಂದವಾಗಿರಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇದು ಬಹುಪಯೋಗಿ ಅಂತ ಏನೋ ಅನಿಸಿದ್ರೆ ಇದನ್ನು ಬೇರೆಯವ್ರಿಗೂ ಕೂಡ ಸಮಸ್ಯೆ ಇರೋಂಥವ್ರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ತಪ್ಪದೇ ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೊಂದು ಉಪಯುಕ್ತವಾದಂತಹ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹೋಗ್ಬರ್ಲಾ? ಬಾಯ್.